ಸತ್ವ, ರಜ ಮತ್ತು ತಮದ ಬಗ್ಗೆ ಹೇಳಿ ಅಂತ. ಸೊ ನಿಮಗೆ ಏನೇನು ಗೊತ್ತು ಸತ್ವ ರಜದ ಬಗ್ಗೆ? ಈ ಮೂರು ಮಾನಸಿಕ ದೋಷಗಳು. ಹೇಗೆ ನಾವು ದೇಹದಲ್ಲಿ ದೈಹಿಕವಾಗಿ ವಾತ, ಪಿತ್ತ, ಕಫಕ್ಕೆ ಹೋಲಿಸ್ತೇವೋ ದೇಹದ ದೋಷಗಳಾಗಿ, ಅದೇ ಥರ ಮಾನಸಿಕವಾದಂತಹ ದೋಷಗಳು ಸತ್ವ, ರಜ ಮತ್ತು ತಮ. ಇದು ಕೂಡ ತ್ರಿದೋಷನೇ, ಇದು ಕೂಡ ತ್ರಿದೋಷನೇ. ಸೊ ಯೂಶ್ವಲಿ ಹೇಗಿರುತ್ತೆ ಅಂತಂದಾಗ, ಯಾವಾಗ ಈ ದೋಷಗಳು ನಾರ್ಮಲ್ ಲೆವೆಲಲ್ಲಿ ಇರುತ್ತೆ ಆವಾಗ ನಿಮ್ಮ ದೇಹದಲ್ಲಿ ಸತ್ವ ಪ್ರಿಡಾಮಿನೆಂಟ್ ಆಗಿರುತ್ತೆ. ಬ್ಯಾಲೆನ್ಸ್ಡ್ ವಾತ ಸತ್ವವನ್ನು ಕೊಡುತ್ತೆ, ಬ್ಯಾಲೆನ್ಸ್ಡ್ ಪಿತ್ತ ಸತ್ವವನ್ನು ಕೊಡುತ್ತೆ, ಬ್ಯಾಲೆನ್ಸ್ಡ್ ಕಫ ಸತ್ವವನ್ನು ಕೊಡುತ್ತೆ. ಅದೇ ಅದು ಡಿಸ್ಟರ್ಬ್ ಆದಾಗ ಡಿಸ್ಟರ್ಬ್ಡ್ ವಾತ ತಮ ಮತ್ತು ರಜವನ್ನು ಕೊಡುತ್ತೆ. ಅಂದರೆ ಕನ್ಫ್ಯೂಷನ್ನು, ಮೂಡ್ ಸ್ವಿಂಗ್ಸು, ಎಗ್ರೆಷನ್ಸು, ಇರಿಟೆಬಿಲಿಟಿ, ರೆಸ್ಟ್ಲೆಸ್ನೆಸ್, ಇದೆಲ್ಲ ಕೂಡ ರಜ ಮತ್ತು ತಮೋ ಗುಣಗಳಲ್ಲಿ ನಾವು ನೋಡೋದು ವಾತ ಡಿಸ್ಟರ್ಬ್ ಆದಾಗ. ಹಾಗೆ ಪಿತ್ತ ಡಿಸ್ಟರ್ಬ್ ಆದಾಗ, ಪಿತ್ತ ನಿಮ್ಮಲ್ಲಿ ಡಿಸ್ಟರ್ಬ್ ಆದಾಗ ನಿಮಗೆ ಅಗ್ರೆಸಿವ್ ಬಿಹೇವಿಯರ್ಸನ್ನು, ತುಂಬ ಕೋಪ, ಹೇಳ್ತಾರಲ್ಲ ಪಿತ್ತ ನೆತ್ತಿಗೆ ಇರ್ತಾ ಅಂತೆಲ್ಲ ಹೇಳ್ತೀವಲ್ಲ, ಸೊ ಅದೆಲ್ಲ ರಾಜಸಿಕ ಗುಣಗಳು. ಈ ರಾಜಸಿಕ ಗುಣವನ್ನು ಡಿಸ್ಟರ್ಬ್ಡ್ ಪಿತ್ತ ನಿಮಗೆ ಕೊಡುತ್ತೆ. ಹಾಗೆ ಡಿಸ್ಟರ್ಬ್ಡ್ ಕಫ ಅನ್ನೋದು ತಾಮಸಿಕ, ನಿಮ್ಮನ್ನು ಡಲ್ ಮಾಡುತ್ತೆ, ಡಿಪ್ರೆಷನ್ ಥರ, ಒಂಥರ ಡಿಪ್ರೆಸಿವ್ ಥಾಟ್ಸ್ಗಳು, ಲೋ ಫೀಲಿಂಗ್ಗಳು, ಲೋ ಸೆಲ್ಫ್ ಎಸ್ಟೀಮ್ ಆಗೋದು, ಅಥವಾ ಯಾವಾಗಲೂ ನಿಮ್ಮ ಬಗ್ಗೆ ನಿಮಗೆ ತುಂಬ ಕೀಳರಿಮೆ ಅನ್ಸೋದು, ನಿಮ್ಮ ಬಗ್ಗೆ ನಿಮಗೆ ಡೌಟ್ ಬರೋದು, ಅಥವಾ ಎಲ್ಲರೂ ನನ್ನನ್ನೇ ನೋಡ್ತಿದ್ದಾರೆ ಅಂತ ಅನ್ಸೋದು, ಎಲ್ಲರೂ ನಿಮ್ಮ ಬಗ್ಗೆ ಮಾತಾಡ್ತಿದ್ದಾರೆ ಅನ್ಸೋದು, ನೀವೆಷ್ಟು ಮಾಡಿದ್ರೂ ಐ ಆಮ್ ನಾಟ್ ಡೂಯಿಂಗ್ ಮೈ ಬೆಸ್ಟ್ ಅಂತ ನಿಮ್ಗೆ ಅನ್ಸೋದು, ಇದೆಲ್ಲ ಕೂಡ ಡಿಸ್ಟರ್ಬ್ಡ್ ಕಫ. ಅದು ನಿಮ್ಮಲ್ಲಿ ತಮೋ ಗುಣವನ್ನು, ತಾಮಸಿಕ ಗುಣವನ್ನು ಜಾಸ್ತಿ ಮಾಡುತ್ತೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಕೆಲವೊಂದು ಆಕ್ಟಿವಿಟೀಸ್ಗಳು ಕೂಡ. ಈಗ ಯಾವುದು ಹೈಯರ್ ಫ್ರೀಕ್ವೆನ್ಸಿ ಇಮೋಷನ್ಸ್ ಅಂತ ನಾನು ಹೇಳ್ತೀನಲ್ವಾ, ಏನೇನು ಹೈಯರ್ ಫ್ರೀಕ್ವೆನ್ಸಿ ಇಮೋಷನ್ಸ್ ಹೇಳಿ? ಪ್ರೀತಿ, ತಾಳ್ಮೆ, ಕ್ಷಮೆ, ಆತ್ಮವಿಶ್ವಾಸ, ಧೈರ್ಯ, ಇವೆಲ್ಲ ಏನು ಹೇಳಿ? ಹೈಯರ್ ಫ್ರೀಕ್ವೆನ್ಸಿ ಇಮೋಷನ್ಸ್ಗಳು. ಸೊ ಈ ಕೆಲವೊಂದು ಮಾನಸಿಕ ಭಾವಗಳು ಕೂಡ ನಿಮ್ಮಲ್ಲಿ ಸತ್ವವನ್ನು ಹೆಚ್ಚಿಸುತ್ತೆ. ಹಾಗೆ ಲೋವರ್ ಫ್ರೀಕ್ವೆನ್ಸಿ ಇಮೋಷನ್ಸ್ಗಳು ಯಾವ್ಯಾವುದು? ಕೋಪ, ಅಸೂಯೆ, ಕೀಳರಿಮೆ, ಸಂಶಯ, ಭಯ ಅಲ್ವಾ? ಭಯ, ಸಂಶಯ, ಇದೆಲ್ಲ ನಿಮ್ಮಲ್ಲಿ ತಮೋ ಗುಣವನ್ನು ಹಾಗೂ ರಾಜಸಿಕ ಗುಣವನ್ನು ಹೆಚ್ಚಿಸುತ್ತೆ. ಹಾಗೆಯೇ ಕೆಲವೊಂದು ಆಕ್ಟಿವಿಟೀಸ್ಗಳಂದ ಹಾಗೆ, ಈಗ ಆಹಾರದಲ್ಲಿ ಆದಷ್ಟು ನಿಯಮಿತವಾಗಿ, ಅಥವಾ ಆಹಾರವನ್ನು ನಾವು ನಮಗೆ ಎಷ್ಟು ಹಸಿವಿದೆ ಅದಕ್ಕಿಂತ ಕಡಿಮೆ ತಿಂತ ಬಂದಂತೆ ಸತ್ವ ಜಾಸ್ತಿ ಆಗುತ್ತೆ. ಹಾಗಾಗಿ ಯಾವತ್ತು ಆಗಾಗ ಒಪ್ಪತ್ತು, ಉಪವಾಸ ಎಲ್ಲ ನಮ್ಮ ಪದ್ಧತಿಯಲ್ಲಿ ಬಂದಿರೋದು ಯಾಕೆ ಅಂದರೆ ಟು ಮೇಕ್ ಶೋರ್ ನಿಮ್ಮಲ್ಲಿ ಸತ್ವ ಯಾವಾಗಲೂ ಅಪ್ಲಿಫ್ಟ್ ಆಗಿದೆ ಅಂತ. ಯಾವಾಗ ನಾವು ಅತಿಯಾಗಿ ತಿಂತೀವಿ, ಹೊಟ್ಟೆ ತುಂಬ ತಿಂತೀವಿ, ಆಗ ತಾಮಸಿಕ ಗುಣ ಜಾಸ್ತಿ ಆಗತ್ತೆ. ನಮ್ಮಲ್ಲಿ ನಮಗೆ ಅರಿವಿಲ್ಲದೆ ನಾವು ತಾಮಸಿಕವಾದಂತಹ ಗುಣವನ್ನು ಎಕ್ಸಿಬಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅತಿಯಾಗಿ ತುಂಬ ಜಾಸ್ತಿ ಸ್ವೀಟ್ ತಿಂದರೆ, ಎಲ್ಲದಕ್ಕೂ ಬೆಲ್ಲ ಹಾಕ್ತೀರಾ, ಎಲ್ಲದರಲ್ಲೂ ಸಿಹಿ ಬೇಕು, ಎವ್ರಿ ಡೇ ಸಿಹಿ ತಿಂತಾ ಇದ್ದೀರಾ ಅಂದರೆ, ಅಥವಾ ಎಲ್ಲದಕ್ಕೂ ನೀವು ತೀರಾನೇ ಹೊಟ್ಟೆ ತುಂಬ ತಿಂತಿದ್ದೀನಿ ಅಂತ. ಇಲ್ಲಿ ಹೊಟ್ಟೆ ತುಂಬ ಅಂತ ಬಂದಾಗ ಕಾನ್ಸೆಪ್ಟಲ್ಲಿ ನಂಬರ್ಸ್ ಅಲ್ಲ, ಅಂದರೆ ಈಗ ಎಷ್ಟು ದೋಸೆ ತಿಂತಿದ್ದೀನಿ ಅಂತ ನಂಬರ್ಸ್ ಅಲ್ಲ, ನಿಮ್ಮ ಹಸಿವೆ ಎಷ್ಟಿದೆ ಅಷ್ಟೂ ಫುಲ್ ತಿನ್ನೋದು. ಈಗ ಉದಾಹರಣೆಗೆ ನಂಗೆ ಹಸಿವೆ ಜಾಸ್ತಿ ಆಗಲ್ಲ, 2 ದೋಸೆ ತಿಂತೀನಿ ಅಂತಂದರೆ ಅದು ಕೂಡ ಹೊಟ್ಟೆ ತುಂಬಿದ ಹಾಗೆ. ಯಾಕಂದರೆ ಇರೋದೇ 2 ದೋಸೆಗೆ ಹಸಿವು, ನೀವು 2 ತಿಂತಿದ್ದೀನ ಅಂದರೆ ಹೊಟ್ಟೆ ತುಂಬ ತಿಂದಂಗೆ. 10 ದೋಸೆ ತಿನ್ನುವಷ್ಟು ಹಸಿವಿದೆ ನನಗೆ, ಬಟ್ ನಾನು 6-7 ತಿಂತಿದ್ದೀನಿ ಅಂದರೆ ಕಮ್ಮಿ ತಿಂದಂಗೆ. ಸೊ ಕಮ್ಮಿ ತಿನ್ನೋದು ಮತ್ತು ಹೆಚ್ಚು ತಿನ್ನೋದು ಅನ್ನೋದು ನಂಬರ್ ಮೇಲೆ ಡಿಸೈಡ್ ಆಗಲ್ಲ, ನಿಮ್ಮ ಹಂಗರ್ ಮೇಲೆ ಡಿಸೈಡ್ ಆಗಬೇಕು. ನಿಮ್ಮ ಇಡೀ ದಿನದ ಆಕ್ಟಿವಿಟಿ ಹೇಗಿದೆ, ನಿಮ್ಮ ಚಟುವಟಿಕೆಗಳು ಯಾವ ಥರದಾಗಿ ಇರುತ್ತೆ, ಆಮೇಲೆ ನಿಮ್ಮ ಮನಸ್ಸು ಹೇಗಿದೆ. ನಮ್ಮ ಇಮೋಷನ್ಸ್ ಆ್ಯಂಡ್ ನಮ್ಮ ಫುಡ್ ಡೈರೆಕ್ಟ್ಲಿ ಕನೆಕ್ಟೆಡ್. ಕೆಲವೊಮ್ಮೆ ಇಮೋಷನ್ಸ್ ಡಿಸ್ಟರ್ಬ್ ಆದಾಗ ನಾವು ತುಂಬ ತಿಂತೀವಿ, ಕೆಲವೊಮ್ಮೆ ಇಮೋಷನ್ ಡಿಸ್ಟರ್ಬ್ ಆದಾಗ ತಿನ್ನೋದೇ ಇಲ್ಲ. ಒಬ್ಸರ್ವ್ ಮಾಡಿದ್ದೀರಾ? ಒಮ್ಮೊಮ್ಮೆ ನಿಮ್ಗೆ ಗೊತ್ತಿರುತ್ತೆ ಇದು ನಾನು ತಿನ್ನಬಾರ್ದು ಅಂತ, ಆದರೂ ನೀವು ಆರ್ಡರ್ ಮಾಡಿ ಅವತ್ತು ತಿಂತೀರಾ. ಯಾಕೆ? ಸ್ಟ್ರೆಸ್ ಆಗಿರುತ್ತೆ. ನಿಮ್ಗೇನು ಗೊತ್ತಿರಲ್ವಾ? ನಿಮಗೆ ಗೊತ್ತಿರುತ್ತೆ, ಬಟ್ ನಿಮ್ಮಲ್ಲಿನ ಆ ಭಾವನೆ, ಬಿಕಾಸ್ ನಿಮ್ಮ ಫುಡ್ ಬರೀ ನಿಮ್ಮ ದೇಹಕ್ಕಲ್ಲ, ಆ ಫುಡ್ ನಿಮ್ಮ ಮನಸ್ಸಿಗಾಗಿ ನೀವು ತಿಂತೀರಾ. ಇನ್ಫ್ಯಾಕ್ಟ್ ನೀವು ದೇಹ ಫುಡ್ ಇಲ್ಲದೆ ಇದ್ಬಿಡ್ಬೋದು ಆರಾಮಾಗಿ, ಬಟ್ ನಿಮ್ಮ ಮನಸ್ಸು ಇರಲ್ಲ, ಮನಸ್ಸು ಚಟ್ಪಡಿಸತ್ತೆ, ಮನಸ್ಸಿಗೆ ಕಷ್ಟ ಆಗತ್ತೆ. ಸೊ ಎಷ್ಟೊಂದು ಬಾರಿ ನಾವು ನಮ್ಮ ಫುಡ್ಡನ್ನು ದೇಹಕ್ಕಿಂತ ಜಾಸ್ತಿ ಮನಸ್ಸಿಗಾಗಿ ತಿಂತಾ ಇರ್ತೀವಿ. ಸೊ ನೀವು ತಿನ್ನೋ ಫುಡ್ಡು
ಬರೀ ದೇಹಕ್ಕೆ ಇಷ್ಟು ಕ್ಯಾಲರಿ ಬೇಕು, ಇಷ್ಟು ಪ್ರೋಟೀನ್, ಇಷ್ಟು ಫೈಬರ್, ಇಷ್ಟು ಕಾಪ್ಸ್ ಅಂತ ತಿಂದಾಗ ನಮ್ಮಲ್ಲಿ ಆಂಗ್ಸೈಟಿ, ಡಿಪ್ರೆಷನ್ನು, ಮೂಡ್ ಸ್ವಿಂಗ್ಸು ಅಥವಾ ಮನಸ್ಸಿಗೆ ಸಂಬಂಧಪಟ್ಟಂತೆ ಏರಿಳಿತಗಳು ಜಾಸ್ತಿ ಆಗತ್ತೆ. ಯಾಕಂದ್ರೆ ಆ ಫುಡ್ ಬರೀ ನಿಮ್ ದೇಹಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ, ನಿಮ್ ಭಾವನೆಗಳನ್ನ ಕಂಪನ್ಸೇಟ್ ಮಾಡ್ತಿರತ್ತೆ. ಒಮ್ಮೊಮ್ಮೆ ನೋಡಿ ಮಧ್ಯರಾತ್ರಿ ಇದ್ದು ಒಂದ್ ಇಡೀ ಪ್ಯಾಕೆಟ್ ಚಿಪ್ಸ್ ಅನ್ನು ಖಾಲಿ ಮಾಡ್ತಾರೆ, ಆದ್ರೆ ಮನ್ಸು ಶಾಂತ ಆಗತ್ತೆ. ಯಾವಾಗ್ಲಾದ್ರೂ ಟ್ರೈ ಮಾಡಿ ನೋಡಿದೀರಾ? ಫೀಲ್ ಆಗಿದ್ಯಾ? ಏನೋ ಒಂದು ಅನ್ಹೆಲ್ದಿ ನಿಮಗ್ ಗೊತ್ತು, ಅದನ್ನ ತಿನ್ಲೇಬಾರ್ದಂತ ನಿಮಗ್ ಗೊತ್ತು, ಆದ್ರೆ ಅವತ್ತಿನ ದಿನ ಆ ಮೂಡಲ್ಲಿ, ಆ ಡಿಸ್ಟರ್ಬ್ಡ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ, ಡಯಾಬಿಟಿಕ್ ಪೇಷಂಟು ಗೊತ್ತು ನಾನು ತಿನ್ಬಾರ್ದಂತ, ಒಂದಿನ ಕುತ್ಕೊಂಡು 2 ಗ್ಲಾಸ್ ಫುಲ್ ಆಫ್ ಪಾಯಸ ಕುಡಿತಾರೆ, ಮನ್ಸಿಗೇನೋ ಸಮಾಧಾನ ಆಗತ್ತೆ. ಅಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಕುಡಿಯೋದಲ್ಲ ಇದು. ಓ ಕುಡಿಬಾರ್ದಿತ್ತ, ನಾನು ಕುಡ್ದೆ ಅಂತಲ್ಲ, ನಂಗೆ ಗೊತ್ತು ಇದನ್ನ ಕುಡಿಬಾರ್ದಂತ, ಆದ್ರೆ ಸತ್ರೆ ಇವತ್ತೇ ಸಾಯ್ತೀನಿ, ಪಾಯಸ ಕುಡ್ದು ಸಾಯ್ತೀನಿ ಅಂತ. ಅಂದ್ರೆ ಆ ಸ್ಟೇಟ್ ಆಫ್ ಮೈಂಡ್ ಹೆಂಗ್ ಬಂದಿರತ್ತೆ ಅಂತಂದ್ರೆ, ನೀವು ನಿಮ್ಮ ದೇಹಕ್ಕಾಗಿ ಆಹಾರ ತಗೊಳ್ತಾ ಇಲ್ಲ, ನಿಮ್ಮ ಮನಸ್ಸಿಗಾಗಿ ತಗೊಳ್ತಿದ್ದೀರಾ. ನಿಮ್ಮ ಮನಸ್ಸು ನಿಮ್ಮನ್ನ ಆಟ ಆಡಿಸ್ತಾ ಇದೆ, ಮನಸ್ಸಿನ ಭಾವನೆಗಳು ನಿಮ್ಮನ್ನ ಆಟ ಆಡಿಸ್ತಾ ಇದೆ. ಸೊ ಅದರಿಂದಾಗಿ ನಮ್ಮ ಕ್ವಾಲಿಟಿ ಆಫ್ ಲೈಫ್ ಎಷ್ಟೊಂದು ಸತಿ ಏರ್ಪೇರ್ ಆಗೋದು, ನಾಟ್ ಡಿಪೆಂಡಿಂಗ್ ಆನ್ ದ ಕ್ಯಾಲರಿ ಇನ್ ಯೋರ್ ಫುಡ್, ಡಿಪೆಂಡಿಂಗ್ ಆನ್ ದ ಥಾಟ್ಸ್ ಇನ್ ಯೋರ್ ಹೆಡ್. ನಿಮ್ ತಲೆಯಲ್ಲಿ ಎಷ್ಟು ಥಾಟ್ಸ್ ಇದೆ ಅನ್ನೋದು ನಿಮ್ ಇಡೀ ಜೀವನನ ಆಟ ಆಡಿಸ್ತಾ ಇರುತ್ತೆ. ಅದೇ ನಿಮ್ಮನ್ನ ಆಟ ಆಡ್ಸೋದು. ಹಾ ಕರೆಕ್ಟ್. ಅಂದ್ರೆ ಏನ್ ಗೊತ್ತಾ, ಅದು ಎಲ್ರಿಗೂ ಹಾಗೆ, ಅದೊಂಥರ ಈ ಅಲೆಗಳ ತರದಲ್ಲಿ ಹಿಂಗಿರತ್ತೆ. ಒಂದಿಷ್ಟು ನೀವು ನೋಡಿ, ನೀವೆಲ್ಲರೂ ಒಬ್ಸರ್ವ್ ಮಾಡಿರ್ತೀರ, ಡಯಟ್ ಅಂತ ಶುರು ಮಾಡಿದಾಗ ಅಥವಾ ಹೆಲ್ದಿ ಆಗಿರ್ತೀನಿ, ಹೆಲ್ತ್ ಬಗ್ಗೆ ಫೋಕಸ್ ಮಾಡ್ತೀನಿ ಅಂದಾಗ, ದರ್ ವಿಲ್ ಬಿ ಸಮ್ ಪೀರಿಯಡ್ ವೇರ್ ಯು ಆರ್ ವೆರಿ ಮಚ್ ಸ್ಟೇಬಲ್, ತುಂಬಾ ಖುಷಿಯಿಂದ ಮಾಡ್ತಿರ್ತೀರಾ. ಇಷ್ಟಪಟ್ಟು ನಾನು ಇದನ್ನೆಲ್ಲ ಮಾಡ್ತಿದ್ದೀನಿ, ನಾನು ಇದನ್ನೇ ತಿಂತೀನಿ, ಇದನ್ನ ತಿನ್ನಲ್ಲ, ಹೀಗ್ ಮಾಡ್ತೀನಿ, ಹೀಗ್ ಮಾಡಲ್ಲ, ಡೈಲಿ ವ್ಯಾಯಾಮ ಮಾಡ್ತೀನಿ, ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಒಂದು ಫೇಸ್ ಹಿಂಗೆ ಹೋಗ್ತಿರತ್ತೆ. ಅಲ್ಲಿ ಏನೋ ಒಂದು ಕಿರಿಕಿರಿ, ಏನೋ ಒಂದು ಚೇಂಜ್ ಇನ್ ಯೋರ್ ರೂಟೀನ್ ಅಥವಾ ಯಾವುದೋ ಒಂದಲ್ಲಿ ಬಂತಾ ತಗೊಳ್ಳಿ, ಅದು ಮತ್ತೆ ಎಷ್ಟ್ರ ಮಟ್ಟಿಗೆ ಮೊದಲು ನಾನು ಏನ್ ತಿಂತಿದ್ನೋ ಅದಕ್ಕಿಂತ ಹೆಚ್ಚು ಹಾಳಾಗತ್ತೆ. ಆಮೇಲೆ ಆ ಸ್ಥಿತಿಯಿಂದ ಹೊರ ಬರ್ಲಿಕ್ಕೆ ತುಂಬಾ ಸಮಯ ಬೇಕು, ಮತ್ತೆ ವಾಪಸ್ ಆ ಶಿಸ್ತಿಗೆ ಬರಕ್ಕೆ ತುಂಬಾ ಟೈಮ್ ಬೇಕು. ಅಂತೂ ಆಮೇಲೆ ಒಳ್ಳೆ ಮುಹೂರ್ತ ನೋಡಿ ಮತ್ತೆ ಡಿಸೈಡ್ ಮಾಡ್ತೀರಾ, ಇಲ್ಲ ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ ಅಂತ. ಬಿಕಾಸ್ ಕರೆಕ್ಟ್. ಅಂದ್ರೆ ಒಂದ್ಸತಿ ಅದನ್ನ ರೀಸೆಟ್ ಮಾಡೋದು. ನೋಡಿ, ಈಗ ಪಂಚಕರ್ಮ ಅಂದ್ರೆ ಎಲ್ಲರೂ ವೇಟ್ ಲಾಸಿಗೆ ಅಷ್ಟೇ ಅಂತ ಅನ್ಕೋತಾರೆ, ಹಾಗಲ್ಲ. ಅದನ್ನ ನಾವು ಯಾವ್ದಕ್ಕಾಗಿ ಮಾಡ್ತೀವೋ ಅದಕ್ಕೋಸ್ಕರ. ಈಗ ಅದೇ ಒಂದು ವಿರೇಚನ ಚಿಕಿತ್ಸೆ, ಅದೇ ಒಂದು ಬಸ್ತಿ ಚಿಕಿತ್ಸೆ ವೇಟ್ ಲಾಸ್ ಅನ್ನು ಮಾಡ್ಬೋದು, ವೇಟ್ ಗೇನ್ ಅನ್ನು ಮಾಡ್ಬೋದು. ಈಗ ನೋಡಿ, ಇವರು ವೇಟ್ ಗೇನ್ ಆದ್ರು ಬಿಕಾಸ್ ಅವ್ರದಕ್ಕೆ ನಾವು ಹಾಗೆ ಫೋಕಸ್ ಮಾಡಿದ್ದು. ಇವರ ವೇಟ್ ಗೇನ್ ಆಗ್ಬೇಕು ಅಂತ ನಾವು ಪ್ಲಾನ್ ಮಾಡಿದಾಗ ಈಗ ಎಷ್ಟು ಸರ್ 2 kg ವೇಟ್ ಜಾಸ್ತಿ ಆಯ್ತು. ಹಾಗೆ ಅಂದ್ರೆ ಪಂಚಕರ್ಮ ಅಂದ್ಕೂಳೆ ಎಲ್ರ ತಲೆಯಲ್ಲಿ ಏನು, ವೇಟ್ ಲಾಸಿಗೆ. ಪಂಚಕರ್ಮ ಅಂತ ಅಂದ ತಕ್ಷಣ ಸುಸ್ತಾಗತ್ತೆ, ಪಂಚಕರ್ಮ ಅಂದ ತಕ್ಷಣ ಉಪವಾಸ ಇರಬೇಕು, ಪಂಚಕರ್ಮ ಅಂದ ತಕ್ಷಣ ಊಟ ಮಾಡಬಾರ್ದು, ಹಾಗಿರೋದಿಲ್ಲ. ಸೊ ಪಂಚಕರ್ಮ ಅಂತ ಚಿಕಿತ್ಸೆ ಬಂದಾಗ ನಿಮ್ಮಲ್ಲಿನ ಈ 3 ದೇಹಜ ದೋಷಗಳು ಮತ್ತು 3 ಮಾನಸಿಕ ದೋಷಗಳೇನಿದೆ, ಇದರಲ್ಲಿ ಬ್ಯಾಲೆನ್ಸ್ ಅನ್ನ ತರೋದು. ಯಾಕೆ ಅಂದ್ರೆ ಈ ಬ್ಯಾಲೆನ್ಸ್ ನಿಮ್ಗೆ ಆರೋಗ್ಯವನ್ನ ಕೊಡುತ್ತೆ. ಆ ಆರೋಗ್ಯಕ್ಕಾಗಿ ಪಂಚಕರ್ಮವೇ ಹೊರತಾಗಿ ನಿಮ್ಗೆ ಏನೋ ಒಂದು ಪರ್ಟಿಕ್ಯುಲರ್ ರಿಪೋರ್ಟ್ ನಾರ್ಮಲ್ ಆಗೋದಕ್ಕಾಗಿ ಅಲ್ಲ. ಓವರ್ ಆಲ್ ಆಗಿ ಕ್ವಾಲಿಟಿ ಆಫ್ ಲೈಫ್ ಎನ್ಹಾನ್ಸ್ ಆಗ್ಬೇಕು, ನಿಮ್ ಜೀವನ ಎಷ್ಟು ಪ್ರಿಷಿಯಸ್ ಅನ್ನೋದು ನಿಮ್ಗೆ ಅರ್ಥ ಆಗ್ಬೇಕು. ಬದುಕಿನ ಪ್ರತಿ ಕ್ಷಣ ನೀವು ಬದುಕಬೇಕು. ಕೊನೆಯಲ್ಲಿ ಸಾಯೋದು ಇದ್ದಿದ್ದೆ, ಎಲ್ಲರೂ ಒಂದಿನ ಸಾಯ್ತೀವಿ. ಕೆಲವ್ರು ಚಿಕ್ಕ ವಯಸ್ಸಲ್ಲಿ ಸಾಯ್ತಾರೆ, ಕೆಲವ್ರು ಮುದುಕರಾದ್ಮೇಲೆ ಸಾಯ್ತಾರೆ. ಸಾಯೋದಕ್ಕೆ ಅಥವಾ ಸಾಯೋದನ್ನ ಪೋಸ್ಟ್ಪೋನ್ ಮಾಡೋದಕ್ಕೆ ಪಂಚಕರ್ಮ ಅಲ್ಲ. ಪ್ರತಿ ಕ್ಷಣ ಏನ್ ಸಾಯ್ತಿದ್ದೀರಾ ಅಲ್ವಾ, ಈಗ ಪ್ರತಿ ಕ್ಷಣ ನೀವು ನೋವಲ್ಲಿದ್ದಾಗ ಸಾವು ಅದೊಂದು, ಪ್ರತಿ ಕ್ಷಣ ನೀವು ಕೋಪದಲ್ಲಿದ್ದಾಗ ಅದೊಂದು ಸಾವು. ಬೇರೆಯವ್ರನ್ನ ನೋಡಿ ಹೊಟ್ಟೆ ಉರ್ಕೊಂಡು ಬದುಕ್ತಿದ್ದೀರಾ ಅಂದ್ರೆ ಅದು ಸಾವೇ. ಲೆಕ್ಕಕ್ಕೆ ಉಸಿರಾಡ್ತಿದ್ದೀರಾ ಆದ್ರೆ ಅದು ಬದುಕಲ್ಲ, ಅದು ಸಾವು. ಅದು ಬೇರೆಯವ್ರನ್ನ ನಿಮ್ಮೇಲೆ ನಿಮ್ಗೆ ಸದಾ ಕೀಳರಿಮೆ, ನಾನ್ ಸರಿ ಇಲ್ಲ, ನಾನೇ ಹಿಂಗೆ, ನಾನ್ ಹಾಳು, ನಾನ್ ಕೆಟ್ಟವಳು, ಈ ಯೋಚನೆಯಲ್ಲಿ ಎಷ್ಟೊತ್ತು ನೀವು ಇದೀರೋ ಅದೆಲ್ಲ ಒಂದೊಂದು ಸಾವು ಅದು. ಆದ್ರೆ ಹೆಂಗೆ ಈಗ ಹೇಳ್ತಾರಲ್ಲ, ಸತ್ತು ಮತ್ತೆ ಹುಟ್ಟುತ್ತೀವಿ ಅಂತ ಹೇಳ್ತಾರಲ್ಲ, ಹಾಗೆ ನಿಮ್ಮಲ್ಲಿ ಏನಾಗ್ತಿರತ್ತೆ, ಆ ಸಾವು ಹುಟ್ಟು ನಡೀತಿರತ್ತೆ. ಯಾವ್ಯಾವಾಗ ನೀವೆಲ್ಲ ಈ ಹೈಯರ್ ಫ್ರೀಕ್ವೆನ್ಸಿ ಇಮೋಷನ್ಸ್ ಅಲ್ಲಿ ಇರ್ತೀರ ಅವಾಗೆಲ್ಲ ಬದುಕ್ತಿದ್ದೀರಾ, ಯಾವಾಗ ನೀವು ಈ ಲೋವರ್ ಫ್ರೀಕ್ವೆನ್ಸಿ ಇಮೋಷನ್ಸ್ ಅಲ್ಲಿ ಇದ್ದೀರಾ ಅವಾಗೆಲ್ಲ ಸಾಯ್ತಾ ಇದ್ದೀರಾ. ಸೊ ಇಲ್ಲಿ ತನಕ ಈಗ ಹುಟ್ಟಿದ ಮೇಲೆ ಫೈನಲ್ ಸಾವಿನ ಮಧ್ಯೆ ಎಷ್ಟು ಸತಿ ಪುನರ್ಜನ್ಮ ಆಗಿರತ್ತೆ ಹೇಳಿ, ಯೋಚನೆ ಮಾಡಿ ಒಮ್ಮೆ.
ಎಲ್ಲೆಲ್ಲಿ ನಿಮ್ಗೆ ಆತ್ಮವಿಶ್ವಾಸ ಕಳ್ಕೊಂಡಿದ್ದೀರೋ ಅಲ್ಲೆಲ್ಲ ನೀವು ಸತ್ತಿದ್ದೀರಾ. ಆಮೇಲೆ ಮತ್ತೇನೋ ಒಂದು ಆಶಾ ಕಿರಣ ಮೂಡತ್ತೆ, ಮತ್ತೇನೋ ಒಂದು ಇಲ್ಲ ನಾನು ಬದುಕಬೇಕು, ಇಲ್ಲ ನಾನೇನೋ ಮಾಡ್ಬೇಕು, ಇಲ್ಲ ನಾನು ಧೈರ್ಯ ತಂದ್ಕೋಬೇಕು ಅಂತ ಒಂದ್ ಬದತ್ತಲ್ಲ, ಅದು ಮತ್ತೆ ಪುನರ್ಜನ್ಮ. ಹಂಗ್ ತಂದ್ಕೊಂಡು ಮತ್ತೆ ಒಂದೆರಡು ಹೆಜ್ಜೆ ಮುಂದೆ ಇಡ್ತೀರಲ್ಲ, ಅದು ಬದುಕು. ಮತ್ತಿನ್ನೇನೋ ಆಗತ್ತೆ, ಆ ಕೀಳರಿಮೆ ಮುಗೀತು ಅನ್ನೋಷ್ಟ್ರಲ್ಲಿ ಭಯ ಶುರುವಾಗತ್ತೆ, ಮತ್ತೆ ಸಾವು, ಸತ್ತಾಯ್ತು ಅಲ್ಲಿಗೆ. ಆ ಭಯದಿಂದ ಮತ್ತೆ ಧೈರ್ಯ ತಂದ್ಕೊಂಡು ಎದ್ದೇಳ್ತಿರಲ್ಲ, ಅದು ಪುನರ್ಜನ್ಮ. ಆ ಧೈರ್ಯದಲ್ಲಿ ಎಷ್ಟು ದಿನ ಮುಂದೆ ಹೋಗ್ತೀರಾ ಅದು ಬದುಕು. ಅದಾದ್ಮೇಲೆ ಮತ್ತೆ ಇನ್ನೊಂದೇನೋ ಸಂಶಯ ಬಂದ್ಬಿಡುತ್ತೆ, ಮತ್ತೆ ಸಾವು. ಹೀಗೆ ನಾವು ಆಕ್ಚುಯಲ್ ಪುನರ್ಜನ್ಮ ಇದೆಯೋ ಇಲ್ವೋ ಅನ್ನೋಕ್ಕಿಂತನೂ ಈ ಲೈಫಲ್ಲೇ ನಾವು ಎಷ್ಟು ಸತಿ ಸತ್ತು ಬದುಕಿದೀವಿ ಅಂತ ಗೊತ್ತಾಯ್ತಾ. ಪ್ರತಿ ಸತಿ ಈ ಹೈಯರ್ ಇಮೋಷನ್ಸ್ ಇದ್ದಾಗಷ್ಟೇ ನೀವು ಬದುಕೋದು, ಬಾಕಿ ಇದೆಲ್ಲ ಸಾವೇ. ಅಲ್ಟಿಮೇಟ್ ಕೊನೆ ಸಾವಿಗೆ ಹೆದರೋ ಅಗತ್ಯ ಇಲ್ಲ. ಎವ್ರಿ ಡೇ ಸಾಯ್ತಾ ಇದೀವಲ್ಲ, ಇದರಿಂದ ದೂರ ಇರ್ಬೇಕು ನಾವು. ಅದಕ್ಕೆ ಅರಿಷಡ್ ವರ್ಗಗಳು ಅಂತ ನೋಡಿ, ಇವ್ರನ್ನ ನಮ್ಮ ಶತ್ರುಗಳು ಅಂತಾನೆ ವೇದ ಕಾಲದಿಂದ ಹೇಳಿರೋದು. ಈ ಎಲ್ಲ ಭಾವನೆಗಳು, ಯಾವ ಭಾವನೆಗಳು ಲೋವರ್ ಫ್ರೀಕ್ವೆನ್ಸಿ ಭಾವನೆಗಳೇನಿದೆ ಅದು ನಿಮ್ಮ ವೈರಿ ಅಂತ ಹೇಳಿರೋದು. ವೈರಿ ಯಾರು ಹೊರಗಡೆ ಇರೋನಲ್ಲ, ಪಕ್ಕದ ಮನೆಯವರಲ್ಲ, ನಿಮ್ ರಿಲೇಟಿವ್ಸ್ ಅಲ್ಲ, ನಿಮ್ಮ ಕಲೀಗ್ಸ್ ಅಲ್ಲ. ವೈರಿಗಳು ನಮ್ಮೊಳಗಿರುವ ಈ ಎಲ್ಲ ಭಾವನೆಗಳು, ಲೋವರ್ ಫ್ರೀಕ್ವೆನ್ಸಿ ಇಮೋಷನ್ಸ್ ಏನಿದೆ ಅದು ವೈರಿಗಳು. ಸೊ ಅದನ್ನ ನೀವು ಗೆಲ್ಬೇಕು, ಬದುಕಬೇಕು. ಅದನ್ನ ಕಲಿಯೋದಕ್ಕೆ ನಿಮ್ ದೇಹದಲ್ಲಿ ದೋಷಗಳು ಬ್ಯಾಲೆನ್ಸ್ ಅಲ್ಲಿ ಇರಬೇಕು. ದೋಷಗಳು ಬ್ಯಾಲೆನ್ಸ್ ಅಲ್ಲಿ ಇದ್ದಾಗ ನೀವು ಆರೋಗ್ಯವಾಗಿರ್ತೀರಾ. ಅಂಡ್ ಆರೋಗ್ಯವಾಗಿರೋದಕ್ಕೆ, ಈ ದೋಷಗಳು ಬ್ಯಾಲೆನ್ಸ್ ಅಲ್ಲಿ ಇರಕ್ಕೆ ಈ ಎಲ್ಲ ಆಕ್ಟಿವಿಟೀಸ್ಗಳು, ಈ ಫುಡ್ಡು, ಆಹಾರದ ನಿಯಮ, ದಿನಚರಿ, ನಿಮ್ಮ ಚಟುವಟಿಕೆಗಳು ಎಲ್ಲ ಮ್ಯಾಟರ್ ಆಗತ್ತೆ. ಗೊತ್ತಾಯ್ತಾ? ಇಲ್ಲ, ಸಾತ್ವಿಕ ಆಹಾರನೇ ಇದೆ ನನ್ನ ಎದುರು, ಆದ್ರೆ ನಾನು ಅದಕ್ಕೆ ಬೈಕೋತಾ ತಿಂತಿದ್ದೀನಿ ಅಂದ್ರೆ ಸತ್ವ ಬರಲ್ಲ. ಸಾತ್ವಿಕ ಆಹಾರನೇ ನನ್ನಲ್ಲಿದೆ, ಆದ್ರೆ ಹೆದ್ರಿ ತಿಂತಿದ್ದೀನಿ ಅಂದ್ರೆ ಸತ್ವ ಬರಲ್ಲ. ಸಾತ್ವಿಕ ಆಹಾರನೇ ನನ್ನ ಎದುರು ಪ್ಲೇಟಲ್ಲಿ ಇದೆ, ಬಟ್ ನಾನು ಏನೋ ಡಿಪ್ರೆಷನ್ ಅಲ್ಲಿ ಇದ್ಕೊಂಡು ತಿಂತಿದ್ದೀನಿ ಅಂದ್ರೆ ಸತ್ವ ಬರೋದಿಲ್ಲ. ಬಿಕಾಸ್ ಯದ್ ಭಾವಂ ತದ್ಭವತಿ. ನಿಮ್ಮ ಭಾವನೆ ಹೇಗಿದೆ ಆ ಥರ ಈ ಮೊಲಿಕ್ಯೂಲ್ಸ್ಗಳು ಚೇಂಜ್ ಆಗತ್ತೆ. ನೋಡಿ, ಒಮ್ಮೊಮ್ಮೆ ನೀವು ಟ್ರಾಫಿಕ್ ಅಲ್ಲೋ ಅಥವಾ ಬಸ್ ಸ್ಟ್ಯಾಂಡ್ ಅಲ್ಲೋ ಎಲ್ಲಾದ್ರೂ ಒಂದ್ ಕಡೆ ಈಗ ಬೇಡ್ತಾ ಇರ್ತಾರಲ್ಲ ಭಿಕ್ಷುಕರನ್ನ ನೀವು ನೋಡಿ, ಅವ್ರ ಮುಖದಲ್ಲಿ ಎಷ್ಟು ಗ್ಲೋ ಇರತ್ತೆ. ಒಮ್ಮೊಮ್ಮೆ ಕೆಲವ್ರ ಮುಖ ನೋಡಿದೀರಾ ನೀವು, ಅವರು ಕ್ಲೀನ್ ಇರಲ್ಲ, ಹೈಜಿನಿಕ್ ಇರಲ್ಲ, ನಿಮ್ ತರ ವೆಲ್ ಬಿಹೇವ್ಡ್ ಇರಲ್ಲ, ಆದ್ರೆ ಅವರ ಸ್ಕಿನ್ ಅಲ್ಲಿ ಎಷ್ಟು ಗ್ಲೋ ಇರತ್ತೆ. ಒಮ್ಮೊಮ್ಮೆ ಒಬ್ಸರ್ವ್ ಮಾಡಿದೀರಾ? ಅವ್ರು ಏನ್ ಕ್ಯಾಲರಿ ಕೌಂಟ್ ಅವರು ಕ್ಯಾಲ್ಕುಲೇಟ್ ಮಾಡಿ ತಿನ್ಬಹುದು. ಎವ್ರಿ ಡೇ ಏನು ಬಾದಾಮಿ ತಿಂತಾರ, ವಾಲ್ನಟ್ ತಿಂತಾರ, ನೆನ್ಸಾಕಿದ ಏನ್ ಸಾತ್ವಿಕ ಆಹಾರ ತಿಂತಾರೆ. ಎಷ್ಟೊಂದು ಸತಿ ಪಾಪ ಎಲ್ಲೆಲ್ಲೋ ಕೇಳ್ಕೊಂಬಂದಿದ್ದು, ಬೇಡ್ಕೊಂಬಂದಿದ್ದು, ಯಾರೋ ಬಸ್ ಸ್ಟ್ಯಾಂಡ್ ಅಲ್ಲಿ ತಿಂತಿರೋರು ಕೊಡ್ಸಿದ್ರೆ ಇವ್ರಿಗೂ ಒಂದ್ ಪ್ಲೇಟ್ ಅಂತ ಕೊಡ್ಸಿರೋದ್ ತಿಂದಿರೋದು. ಏನೋ ಒಂದು ಅವ್ರಿಗೆ ಒಂಥರ ದಿನ ಲಾಟ್ರಿ ಹೊಡ್ದಂಗೆ, ಯಾರಾದ್ರೂ ಕೊಡ್ಸಿದ್ರೆ ಅವತ್ ಲಾಟ್ರಿ, ಸಿಕ್ಕಿಲ್ಲ ಅಂದ್ರೆ ಡಸ್ಟ್ಬಿನ್. ಈ ತರದ ಒಂದು ಅನ್ಸರ್ಟನಿಟಿಯಲ್ಲಿ ಇದ್ದು ಕೂಡ ಅವರಲ್ಲಿ ಯಾಕಪ್ಪ ಅಂತ ಗ್ಲೋ ಬಂತು? ಅಂಥದ್ ಏನ್ ಅವ್ರು ಹೆಲ್ದಿ ತಿಂದಿರ್ತಾರೆ? ದಿನ ಏನ್ ಜ್ಯೂಸ್ ಮಾಡಿ ಕುಡಿದು ತಿನ್ನುವಾಗ ಆಹಾರ ಸಿಕ್ತು ಅಂತಂದ್ರೆ ಹೆಂಗ್ ತಿಂತಾರೆ ಅಂತಂದ್ರೆ, ಇವತ್ತೇ ಇದೇ ಕೊನೆ ದಿನ ಆದ್ರೆ ಎಷ್ಟು ಖುಷಿ ಪಡ್ತಾನೆ ವ್ಯಕ್ತಿ. ಯಾಕಂದ್ರೆ ಅವರಿಗೆ ಆ ಆಹಾರದ ಮಹತ್ವ ಗೊತ್ತು, ಮತ್ ಈಗ ಸಿಕ್ಕಿದೆ ತಿನ್ಬೇಕು, ನೆಕ್ಸ್ಟ್ ಯಾವಾಗ ಸಿಗತ್ತೆ ಗೊತ್ತಿಲ್ಲ ಅನ್ನೋ ತಲೆಯಲ್ಲಿದೆ. ಹಂಗಾಗಿ ಸಿಕ್ಕದಾಗ್ಲೇನೆ ಅವ್ರು ಏನ್ ಮಾಡ್ತಾರೆ, ಅಷ್ಟು ಖುಷಿಯಿಂದ ಅದನ್ನ ತಿಂತಾರೆ. ನಮಗೇನಾಗಿದೆ ಅಂತಂದ್ರೆ ಭಗವಂತ ಕೊಟ್ಟಿದ್ ಜಾಸ್ತಿ ಆಗಿದೆ ಅಲ್ಲ. ಸೀರಿಯಸ್ಲಿ ನಾನು ಒಮ್ಮೊಮ್ಮೆ ಹೇಳ್ತೀನಿ ಎಲ್ಲರಿಗೂ, ಇದು ಹಾರ್ಶ್ ಅಂತ ಅನಿಸ್ಬೋದು. ಈಗ ಭಗವಂತ ಇಷ್ಟೊಂದು ಅಂಶಗಳನ್ನ ನಮಗ್ ಕೊಟ್ಟು ಮನೆಯಲ್ಲಿ ಈಗ ಒಂದು ತುತ್ತು ಅಡಿಗೆ ಮಾಡಿದೀನಿ, ಮತ್ತೆ ರಾತ್ರಿ ಅಡಿಗೆಗೆ, ನಾಳೆ ಬೆಳಿಗ್ಗೆ ಅಡಿಗೆಗೆ, ನಾಡ್ದು ಬೆಳಿಗ್ಗೆ ಅಡಿಗೆಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ಕಿರಾಣಿ ಸಾಮಾನ್ ಮನೇಲಿ ತುಂಬ್ಕೊಂಡಿದೆ ಅಂತಂದ್ರೆ ಎಂಥ ದೊಡ್ಡ ಬ್ಲೆಸ್ಸಿಂಗ್ ಅದು, ಎಷ್ಟು ದೊಡ್ಡ ಬ್ಲೆಸ್ಸಿಂಗ್ ಅದು. ಎಷ್ಟು ಜನಕ್ಕೆ ಈಗ ನಾಳೆ ಫುಡ್ ಎಲ್ಲಿ ಬೇಡ್ಕೊ ಬರ್ಲಿ, ಎಲ್ಲಿ ಕದ್ಕೊ ಬರ್ಲಿ, ಎಲ್ಲಿಂದ ನಾನು ಯಾರ ಹತ್ರ ರಿಕ್ವೆಸ್ಟ್ ಮಾಡ್ಲಿ, ಅಥವಾ ಎಲ್ಲಿ ಸಾಲ ಮಾಡಿ ತಂದು ನಾನು ಊಟ ಮಾಡ್ಲಿ ಅನ್ನೋ ಪರಿಸ್ಥಿತಿ ಇದ್ದಾಗ ನಮಗೆ ನಮ್ ಕಿಚನ್ ಅಲ್ಲಿ ಸಾಮಾನ್ ಜಾಸ್ತಿ ಇದೆ, ಇರೋ ಸಾಮಾನ್ ಹಾಳಾಗತ್ತೆ, ಏನ್ ಅಡಿಗೆ ಮಾಡ್ಲಿ ಅಂತ ನೀವು ಟೆನ್ಷನ್ ತಗೋತಿದ್ದೀರಾ ಅಂತಂದ್ರೆ ಆ ಜ್ಞಾನಮಯ ಕೋಶ ಎಷ್ಟು ದೂರ ಹೋಗಿದೆ ನೋಡಿ ಅಂತ ಅಲ್ವಾ. ಒಂದೊಂದ್ಸತಿ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಯಾರೂ ಇಲ್ಲದೆ ಅನಾಥಾಶ್ರಮದಲ್ಲಿ ಇರೋರ್ನೊಮ್ಮೆ ನೋಡಿ, ಎಂಥ ಅವರು ಒಂದ್ ದಿನ ನೀವು ಬರ್ತ್ಡೇ ಸೆಲೆಬ್ರೇಷನಿಗೆ ಅಂತೂ ಹೋದ್ರೆ ಎಷ್ಟು ಖುಷಿ ಪಡ್ತಾರ ಅವರು. ಯಾರೋ ಬಂದು ನಮ್ಮೊಟ್ಟಿಗೆ ಆಚರಿಸ್ಕೋತಿದಾರಲ್ಲ ಅಂತ ಆ ಖುಷಿ ಆ ಕಣ್ಣಲ್ಲಿ ನೋಡಿ. ನಿಮಗೆ ನಿಮ್ ಜೊತೆಗೆ ನಿಮ್ ತಂದೆ ತಾಯಿ, ಅಪ್ಪ ಅಮ್ಮ, ಅತ್ತೆ ಮಾವ, ಗಂಡ ಹೆಂಡತಿ ಮಕ್ಕಳು, ಅವರು ಇವ್ರನ್ನೆಲ್ಲ ಕೊಟ್ಟಿದ್ದೇ ತಪ್ಪ ಅಂತ ದೇವ್ರು ಅಲ್ವಾ. ನಾವು ಇದೆಲ್ಲ ಇದ್ದು ಸಹ ಕೊರಗ್ಲಿಕ್ಕೆ ಕಾರಣ ಹುಡುಕ್ತಿದೀವಿ ಅಂತಂದ್ರೆ, ಡೂ ವಿ ರಿಯಲಿ ಡಿಸರ್ವ್ ದಿಸ್ ಅನ್ನೋ ಪ್ರಶ್ನೆ ಬರಲ್ವಾ?
ಯೋಚನೆ ಮಾಡಿ ಒಮ್ಮೆ, ಅಲ್ವಾ? ಪಾಪ ಅಲ್ಲಿ ಏನೇನೋ ಎಂತೆಂಥದೋ ಕಷ್ಟದಲ್ಲಿದ್ದಾರೆ, ಹುಟ್ಟಿದ ತಕ್ಷಣ ಮಕ್ಕಳು ಕಳ್ಕೊಂಡು ತಂದೆ ತಾಯಿಯರಿದ್ದಾರೆ. ಅಂಥದ್ರಲ್ಲಿ ನಾವು ನನ್ನ ಮಗ ಬರೀ 98 ತೆಗೆದ, 99 ಆಗ್ಲೇ ಇಲ್ಲ, ಒಂದು 625ಗೆ 625 ತೆಗಿಬೇಕಿತ್ತು, ಬರೀ 98% ಆಗೋಯ್ತು ಅಂತ ನಾವು ಮಗನಿಂದ ಇನ್ನೂ ಬೇಜಾರಲ್ಲಿದ್ದೀವಿ. ನಮಗೆ ಮಗನ್ನ ಕೊಟ್ಟಿದ್ದೇ ತಪ್ಪ ಅನ್ನೋ ಪ್ರಶ್ನೆ ಅವಾಗ. ಯಾಕಂತಂದ್ರೆ ಈಗ ಲೈಫಲ್ಲಿ ನಿರೀಕ್ಷೆಗಳಿರ್ಬೇಕು ನಿಜ, ಆದ್ರೆ ಆ ನಿರೀಕ್ಷೆಗಳು ಎಲ್ಲಿಯ ತನಕ ಚಂದ? ಒಂದು ಇತಿಮಿತಿಯಲ್ಲಿದ್ರೆ ಅದು ಚಂದ. ಮನೆಯಲ್ಲಿ ಗಂಡನ್ ಕಂಡ್ರೆ ಹೆಂಡ್ತಿಗಾಗಲ್ಲ, ಹೆಂಡ್ತಿ ಕಂಡ್ರೆ ಗಂಡಂಗಾಗಲ್ಲ, ಚಿಕ್ಕ ವಿಷಯಕ್ಕೆ ಕಿರಿಕಿರಿ ಕಿರಿಕಿರಿ ಮಾಡ್ತಾ ಇರೋದು. ಎಷ್ಟು ಜನ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಸಣ್ಣ ಪ್ರಾಯದಲ್ಲಿ ಗಂಡನನ್ನ ಕಳ್ಕೊಂಡು ಇಡೀ ಜೀವನ ಮಾಡಿರ್ತಾರೆ. ಮನೆ ಅಷ್ಟು ಜವಾಬ್ದಾರಿ, ಅತ್ತೆ ಮಾವ ಎಳೆ ಕೂಸನ್ನ ಇಟ್ಕೊಂಡು ಜೀವನ ಜವಾಬ್ದಾರಿ ಹೊತ್ತಿರ್ತಾರೆ. ಆದ್ರೆ ನಮಗೆ ಜಗಳ ಆಡಕ್ಕೆ ಅಂತ ನಮ್ ಗಂಡ ಪಕ್ಕ ಇದ್ದಾನೆ, ಎಲ್ಲಾ ಜವಾಬ್ದಾರಿ ಅವ್ನು ನೋಡ್ಕೋತಿದ್ದಾನೆ, ಆದ್ರೂ ನಮಗೆ ಅವನ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ನಾವು ಕಿರಿಕಿರಿ ಮಾಡ್ತಿದೀವಿ ಅಂತಂದ್ರೆ ನಮಗೆ ದೇವ್ರು ಕೊಟ್ಟಿದ್ದು ಹೆಚ್ಚಾಗಿದೆ. ಪ್ರತಿ ಸತಿ ನೀವು ಕಿರಿಕಿರಿ ಮಾಡುವಾಗ ಅಥವಾ ನಿಮ್ಗೆ ಬೇರೆಯವರಿಂದ ಕಿರಿಕಿರಿ ಅನ್ನಿಸ್ದಾಗ ಈ ಪ್ರಶ್ನೆ ನಿಮಗೆ ಕೇಳ್ಕೊಳ್ಳಿ, ಡೂ ಐ ರಿಯಲಿ ಡಿಸರ್ವ್ ದಿಸ್ ಅಂತ. ಯಾಕಂತಂದ್ರೆ ಈಗ ಒಂದೊಂದ್ಸತಿ ಈಗ ನೋಡಿ, ನೀವು ಈಗ ಒಂದು ಹಳೆ ಬಟ್ಟೆ ಕೊಟ್ರಿ ಯಾರಿಗೂ, ಆಯ್ತಾ, ಪಾಪ ಬಡವರು ಅಂತ ಕೊಟ್ರಿ ಅಂತ ಇಟ್ಕೊಳ್ಳಿ. ಅವರನ್ನ ಇಷ್ಟಪಟ್ಟು ಪ್ರೀತಿಯಿಂದ ಹಾಕೊಂಡ್ ಬಂದ್ರೆ ನಿಮ್ಗೆ ಅನ್ಸತ್ತೆ ಮತ್ತು ಕೊಡೋಣ, ಅವ್ರಿಗೆ ಪಾಪ ಹಾಕೋತಾರೆ ಅಂತ ನೀವು ನೆಕ್ಸ್ಟ್ ಟೈಮ್ ಎಲ್ಲ ಚೆನ್ನಾಗಿರುವಾಗ್ಲೇ, ಇನ್ನು ಬಟ್ಟೆ ಹಾಳಾಗೋ ಮೊದ್ಲೇನೆ ಎತ್ತಿಡ್ತೀರಾ, ಪಾಪ ಅವ್ರು ಇಷ್ಟಪಟ್ಟು ಹಾಕೋತಾರೆ ಕೊಡೋಣ ಅಂತ. ಅದೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಬಟ್ಟೆ ಕೊಡ್ತಾ ಇರ್ತೀರಾ, ಒಂದಿನ ಅವ್ರ ಮನೆಗೆ ಹೋದಾಗ ಅವ್ರು ಅದ್ರಲ್ಲೇ ನೆಲ ಒರೆಸ್ತಿರ್ತಾರೆ, ಅಥವಾ ಅಂದ್ರೆ ನೀವು ಕೊಟ್ಟಿರೋ ಬಟ್ಟೆನ ಅವರು ವ್ಯಾಲ್ಯೂ ಮಾಡ್ತಿಲ್ಲ, ಅವ್ರು ಅದನ್ನ ಹಾಳು ಮಾಡ್ತಿದ್ದಾರೆ, ಬೇಲಿಗೆ ಬಿಸಾಕಿದ್ದಾರೆ, ಏನಕ್ಕೋ ಆ ತರ ಅದು ಮಿಸ್ಯೂಸ್ ಆಗಿದೆ ಅಥವಾ ಅದನ್ನ ಬಿಸಾಕಿದ್ದಾರೆ ಅಂತ ನಿಮಗ್ ಗೊತ್ತಾದ್ರೆ ಮತ್ತೆ ಅವ್ರಿಗೆ ಕೊಡ್ಬೇಕಂತ ಅನ್ಸತ್ತಾ ನಿಮ್ಗೆ? ಇಲ್ಲ ಅಲ್ವಾ? ಸರಿ, ಈಗ ನಮಗೆ ಇಡೀ ಈ ಬದುಕನ್ನ ಭಗವಂತ ಕೊಟ್ಟಿದ್ದು ಅಂತ ನಾವು ನಂಬ್ತೀವಿ ಅಂತ ಆದ್ರೆ, ಭಗವಂತನೇ ನಿಮ್ಗೆ ಈ ಗಂಡನ್ನ, ಈ ಹೆಂಡತಿಯನ್ನ, ಈ ಮಕ್ಕಳನ್ನ, ಸಂಸಾರವನ್ನ, ಜವಾಬ್ದಾರಿಯನ್ನ, ಕೆಲಸವನ್ನ ಎಲ್ಲ ನಮಗ್ ಕೊಟ್ಟಿದ್ದಾನೆ ಭಗವಂತ ಅಂತಂದ್ರೆ, ಅವ್ನ್ ಕೊಟ್ಟಿರೋ ಕೆಲಸನೇ ಇಡೀ ದಿನ ಬೈಕೊಂಡು ನಾವು ಕೆಲಸ ಮಾಡ್ತಿದೀವಿ ಅಂತಂದ್ರೆ ಮತ್ತೆ ಭಗವಂತ ನಮ್ಗೆ ಒಳ್ಳೇದ್ ಕೊಡ್ಬೇಕಂತ ಅನ್ಸತ್ತಾ? ಕೊಟ್ಟಿರೋ ಸಂಬಂಧಗಳನ್ನೇ ಅಯ್ಯೋ ನನ್ನ ಹೆಂಡತಿ ಹಿಂಗೆ, ಅಯ್ಯೋ ನನ್ ಗಂಡ ಹಿಂಗೆ, ಅಯ್ಯೋ ನನ್ ಮಕ್ಳು ಹಿಂಗೆ, ಅಯ್ಯೋ ನನ್ನ ಅತ್ತೆ ಹಿಂಗೆ ಅನ್ಕೊಂಡು ನಾವ್ ಆ ಜಂಜಾಟವನ್ನ ಇನ್ನಷ್ಟು ಗ್ಲೋರಿಫೈ ಮಾಡಿ ಅದನ್ನೇ ಬೈಕೊಂಡ್ ನಾವು ಬದುಕ್ತಿದೀವಿ ಅಂತಂದ್ರೆ, ಛೇ, ನೆಕ್ಸ್ಟ್ ಜನ್ಮ ಇವರಿಗೆ ಯಾರು ಇಲ್ದಿದ್ದಾಗ ಮಾಡ್ಬಿಡೋಣ. ಯಾಕೆ ಹೇಳಿ? ಎಲ್ರು ಇದ್ದಾಗ ಇವರಿಗೆ ಕಿರಿಕಿರಿನೇ ಜಾಸ್ತಿ. ಈ ಎಲ್ಲರೂ ಇದ್ದಾರೆ ಅನ್ನೋ ಖುಷಿ ಇಲ್ಲ ಇವರಿಗೆ. ಎಲ್ಲರೂ ಇದ್ದಾರೆ ಅಂತ ಸಂಭ್ರಮಿಸೋದ್ ಬಿಟ್ಟು ಏನ್ ಮಾಡ್ತಿದಾರೆ ಇವರು? ಗೋಳೇ ಮುಗಿಯಲ್ಲ. ನಾದ್ನಿ ಕಂಡ್ರೆ ನಂಗಾಗಲ್ಲ, ಅತ್ತಿಗೆ ಕಂಡ್ರೆ ನಂಗಾಗಲ್ಲ, ಅಣ್ಣ ತಮ್ಮನ್ ಜಗಳ ಮನೆಯಲ್ಲಿ, ಆಸ್ತಿ ಪಾಸ್ತಿಗೆ ಜಗಳ ಮನೇಲಿ. ಆಸ್ತಿ ಕೊಟ್ಟಿದ್ದೆ ತಪ್ಪು ಇವರಿಗೆ. ಆಸ್ತಿನೇ ಇಲ್ದೆ ಬಿಕಾರಿ ಮಾಡ್ಬಿಟ್ಟಿದ್ರೆ ಆಸ್ತಿಗಾಗಿ ಜಗಳನೇ ಆಡ್ತಿರ್ಲಿಲ್ಲ. ಈಗ ತಾನೇ ಒಂದು ಓದ್ದೆ ಮೇಡಮ್, ಮಾವಿನ ಹಣ್ಣಿಂದು ಅಲ್ಲಿಗೆ ಹೋಗಿ ಸಿಕ್ಕಿದ್ರೆ ಆ ನಾಲಿಗೆಗೆ 32 ಕಡೆ ಹೋಗ್ಲಿಕ್ಕೆ ಜಾಗ ಇತ್ತು, ಒಂದೇ ಹಣ್ಣಿಗೆ ಹೋಗ್ಬಿಟ್ಟಿರುತ್ತೆ. ನಮ್ಮ ಮನಸ್ಸು ಹಾಗೆ ಅಂತ. ಹೌದು. ನೆಗೆಟಿವ್. ಸೊ ಯಾಕೆ ಅಂತಂದ್ರೆ ಈಗ ನಮಗ್ ಒಂದಿಷ್ಟು ಭಗವಂತ ಆಯ್ತು, ಒಂದಿಷ್ಟು ವಿಷಯದಲ್ಲಿ ನೋವು ಆಗಿರ್ಬೋದು, ನಮ್ಗೆ ಬೇಜಾರಾಗಿರ್ಬೋದು, ಕಷ್ಟಗಳಾಗಿರ್ಬೋದು, ಸರಿ, ಆದ್ರೆ ಅದೊಂದು ವಿಷಯದಲ್ಲಿ ಕಷ್ಟ ಆಗಿದೆ ಅಂತ ಇರೋ ಎಲ್ಲ ಖುಷಿಯನ್ನ ನಾವು ಬದಿಗಿಟ್ಟು ಬರೀ ಕಷ್ಟ ನೋಡ್ತೀವಿ ಅಂತಂದ್ರೆ ನಿಮ್ಮ ಇಂಟ್ರೆಸ್ಟ್ ಅದೇ ಅಂತ ಇತ್ತು. ನಿಮ್ಮ ಇಂಟ್ರೆಸ್ಟ್ ಇನ್ ದ ಲೈಫ್ ಏನಿದೆ? ಈಗ ನೋಡಿ, ಮಗುವಿಗೆ ಅದು ಬರಿಸೋ ದಿನ ಇಡ್ತಾರೆ, ನೋಡಿದೀರಾ? ಚಿನ್ನ ಇಟ್ಟಿರ್ತಾರೆ, ಪೆನ್ ಇಟ್ಟಿರ್ತಾರೆ, ಹಣ ಇಟ್ಟಿರ್ತಾರೆ, ಆಮೇಲೆ ಊಟ ಇಟ್ಟಿರ್ತಾರೆ. ಅನ್ನಪ್ರಾಶನ ಟೈಮಲ್ಲಿ ಅಂಬೆಗಾಲ್ ಹರಿಯೋ ಮಗುವನ್ ಬಿಡ್ತಾರೆ. ಏನನ್ನ ನೋಡಕ್ಕೆ? ಮಗುಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ. ಅಂದ್ರೆ ಯಾವ್ದ್ರ ಕಡೆ ಮಗು ಓಡತ್ತೋ, ಯಾವ್ದ್ರ ಕಡೆ ಹೋಗತ್ತೋ ಅದು ಇಷ್ಟ ಅಂತ. ಅಥವಾ ಈಗ ಒಂದು ನಿಮ್ ಮಗು ದಿನಾ ಕೂತ್ಕೊಂಡು ಏನೋ ಸ್ಕೆಚ್ ಮಾಡ್ತಿರತ್ತೆ, ದಿನಾ ಏನನ್ನೋ ಬಿಡಿಸ್ತಾ ಇದೆ ಅಂದ್ರೆ ಮಗುಗೋ ಡ್ರಾಯಿಂಗ್ ಅಲ್ಲಿ ಆಸಕ್ತಿ ಇದೆ, ಸ್ಕೆಚ್ ಮಾಡೋದು ಇಷ್ಟ ಇರ್ಬೋದು ಅಂತ ನೀವೇನ್ ಮಾಡ್ತೀರಾ? ಆ ಮಗುವನ್ನ ಡ್ರಾಯಿಂಗ್ ಕ್ಲಾಸಿಗೆ ಹಾಕೋ ಪ್ರಯತ್ನ ಮಾಡ್ತೀರಾ. ಅಥವಾ ಒಂದ್ ಮಗು ಕೂತ್ಕೊಂಡು ಯಾವಾಗ್ಲೂ ಡ್ಯಾನ್ಸ್ ಮಾಡ್ತಿರತ್ತೆ, ಎಷ್ಟೊತ್ತಿಗೆ ನೋಡಿದ್ರು ಕುಣಿತಾ ಕುಣಿತಾ ಡ್ಯಾನ್ಸ್ ಮಾಡೋದ್ರಲ್ಲೇ ಇಷ್ಟ ಅಂತಂದ್ರೆ, ಪುಟಾಣಿ ಮಗುವಿನಿಂದ ಹೆಜ್ಜೆ ಹಾಕ್ತಿದೆ ಅಂದ್ರೆ ನೀವೇನ್ ಮಾಡ್ತೀರಾ? ಈ ಮಗುವಿಗೆ ಡ್ಯಾನ್ಸ್ ಇಷ್ಟ ಇರ್ಬೋದು, ಡ್ಯಾನ್ಸ್ ಕ್ಲಾಸಿಗೆ ಹಾಕೋಣ, ಅದ್ರಲ್ಲಿ ಟ್ರೈನಿಂಗ್ ಕೊಡೋಣ, ಅದ್ರಲ್ಲಿ ಆ ಮಗು ಏನಾದ್ರೂ ಮಾಡಬಹುದು ಅಂತ ನೀವು ಬಯಸ್ತೀರಾ. ಅದಕ್ಕೆ ತಕ್ಕಂತೆ ನೀವು ಆ ಮಗುವಿಗೆ ಸಪೋರ್ಟ್ ಮಾಡ್ತೀರಾ. ಹಾಗೆ ಈ ಯೂನಿವರ್ಸ್ ಕೂಡ ನೀವು ಯಾವ್ದ್ರ ಕಡೆ ಒಲವನ್ನ ಜಾಸ್ತಿ ಕೊಡ್ತೀರೋ ಅದು ನಿಮಗೆ ಜಾಸ್ತಿ ಕೊಡ್ತಾ ಬರುತ್ತೆ. ಇಡೀ ದಿನದಲ್ಲಿ ಯಾವುದೋ ಒಂದಿನ ಆದಂತಹ ಬೇಜಾರು, ಯಾರೋ ಒಬ್ರು ಮಾಡಿರೋ ತೊಂದರೆಯನ್ನು ನೀವು ಪದೇ ಪದೇ ನೆನ್ಪು ಮಾಡ್ತಾ ಇದ್ರೆ ನಿಮ್ಮ ಬದುಕು ಅಂಥವ್ರನ್ನೇ ಮತ್ತೆ ಮತ್ತೆ ಕೊಡತ್ತೆ, ಬೇರೆ ಬೇರೆ ರೂಪದಲ್ಲಿ. ಒಮ್ಮೆ ಇವ್ರು ಮೋಸ ಮಾಡಿರ್ತಾರೆ, ನೀವು ಅದನ್ನೇ ಕೊರಗ್ತಾ ಅದೇ ಹೇಳ್ತಾ ಬಂದ್ರೆ ಏನಾಗತ್ತೆ? ಮುಂದೆ ಜೀವನದಲ್ಲಿ ಅಂಥದ್ದೇ 10 ಜನ ಸಿಗ್ತಾರೆ ನಿಮ್ಗೆ.
ಅಂಡ್ ನೀವ್ ಅನ್ಕೋತೀರಾ ನನ್ ಹಣೆ ಬರನೇ ಸರಿ ಇಲ್ಲ, ನಮಗ್ ಸಿಗೋರೆಲ್ಲ ಇಂಥವ್ರೆ, ನಮಗ್ ಇಂಥವ್ರೇ ಸಿಗ್ತಾರೆ, ನಮ್ ಬದುಕೇ ಸರಿ ಇಲ್ಲ ಅಂತ ನೀವ್ ಅನ್ಕೋತೀರಾ. ನೀವ್ ಇನ್ವೈಟ್ ಮಾಡಿರೋದದು. ನೀವು ಅದನ್ನೇ ಮತ್ತೆ ಮತ್ತೆ ಇದ್ ಮಾಡಿದಾಗ ಯೂನಿವರ್ಸ್ ಅಂದ್ಕೊಳ್ಳುತ್ತೆ, ಓಹೋ ಇವಳಿಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಇದೆ, ಇವಳಿಗೆ ಮೋಸ ಹೋದವ್ರ ಬಗ್ಗೆ ಮಾತಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ, ಲೆಟ್ ಮಿ ಗಿವ್ ದಟ್ ಇನ್ ಅಬಂಡೆನ್ಸ್, ಅದನ್ನ ಸಿಕ್ಕಾಪಟ್ಟೆ ಕೊಟ್ಬಿಡೋಣ ಅಂತ. ಫೇಸ್ಬುಕ್ ಅಲ್ಲಿ ಒಂದು ಏನಾದ್ರು ಒಂದು ಸರ್ಚ್ ಮಾಡಿದ್ರೆ ನೆಕ್ಸ್ಟ್ 15 ಮಿನಿಟ್ಸ್ ಅದೇ ಬರ್ತಿರತ್ತೆ. ಅಯ್ಯೋ ಫೇಸ್ಬುಕ್ ಅಂತ ಅಷ್ಟೇ ಅಲ್ಲ, ನೀವು ನಿಮ್ಮ ಅಮೆಝಾನ್ ಅಕೌಂಟ್ ಅಲ್ಲಿ ಸುಮ್ನೆ ಒಂದ್ ಸರ್ಚ್ ಮಾಡಿ, ನಂತರ ನೀವು ಯೂಟ್ಯೂಬ್ ತೆಗಿರಿ, ಫೇಸ್ಬುಕ್ ತೆಗಿರಿ, ಯಾವುದೇ ಸೋಷಿಯಲ್ ಮೀಡಿಯಾ ತೆಗೆದ್ರು ಅದೇ ಆಡ್ ನಿಮಗೆ ಬರ್ತಾ ಇರತ್ತೆ. ಯೂನಿವರ್ಸ್ ಕೂಡ ಹಾಗೇನೆ, ನಿಮ್ ತಲೆಯಲ್ಲಿ ಈಗ ಒಂದ್ ಏನ್ ಥಾಟ್ ಬರುತ್ತೆ, ಈಗ ಅದು ಭಯ ಇರ್ಬೋದು, ಸಂಶಯ ಆಗಿರ್ಬೋದು, ಕೋಪ ಆಗಿರ್ಬೋದು, ಅಸೂಯೆ, ಕೀಳು. ಈಗ ನೋಡಿ, ಈಗ ನಿಮ್ಗೇನೋ ಸಂಶಯ ಬಂದು ಹೌ ಡು ವಿ ನೋ ದ್ಯಾಟ್ ಶಿ ಇಸ್ ಚೀಟಿಂಗ್ ಆನ್ ಮೀ ಅಥವಾ ಇನ್ನೊಂದು ಇಂಥದ್ದೇನೋ ಒಂದು ಸುಮ್ಮನೆ ಸರ್ಚ್ ಮಾಡಿ ನೋಡಿ, ನೆಕ್ಸ್ಟ್ ನಿಮಗೆ ಸ್ಟೋರಿಲೆಲ್ಲ ಅದೇ ಬರುತ್ತೆ. ಇವಳು ಅವನಿಗೆ ಮೋಸ ಮಾಡಿದ್ಲ, ಅವ್ನು ಇವಳಿಗೆ ಮೋಸ ಮಾಡ್ದ, ಇಂಥದ್ದಾಯ್ತು ಅಂಥದ್ದಾಯ್ತು, ಅವಳು ಓಡೋದ್ಲು, ಇವ್ನು ಹಿಂಗಾಯ್ದ, ಇಂತಿಂಥ ಸ್ಟೋರೀಸ್ಗಳು ಅದೇ ನಿಮಗೆ ಬರ್ತಾ ಹೋಗುತ್ತೆ. ಅಂದ್ರೆ ಲೈಫಲ್ಲಿ ಕೂಡ ಯಾಕೆ ನಿಮ್ಗೆ ಎಲ್ಲ ಹಳೆ ಜನ ಒಳ್ಳೊಳ್ಳೇದ್ ಮಾತಾಡು, ಕೆಟ್ಟದ್ದು ಹೇಳಿದ ತಕ್ಷಣ ಬಿಡ್ತು ಅನ್ನು ಯಾಕೆ ಹೇಳ್ತಿದ್ರು? ಯಾಕಂದ್ರೆ ನೀವೇನನ್ ಬಾಯಿಂದ ಉಚ್ಚಾರ ಮಾಡ್ತೀರಾ. ಈಗ ನೀವು ಇಡೀ ದಿನ ನಂಗೆ ಭಯ ಆಗತ್ತೆ, ನಂಗೆ ಕೋಪ ಬರುತ್ತೆ, ನಾ ಮುಂಗೋಪಿ, ನಂಗೆ ಕೋಪ ಬರುತ್ತೆ ಹೇಳ್ತಾ ಇದ್ದಾಗ ನೀವು ಕೋಪ ಮಾಡುವಂತಹ ಇನ್ಸಿಡೆಂಟ್, ಅಂತ ಸನ್ನಿವೇಶಗಳನ್ನೇ ನೀವು ಅಟ್ರಾಕ್ಟ್ ಮಾಡ್ತೀರಾ. ನಿಮಗ್ ಸುತ್ತಲೂ ಜನ ಎಂತವ್ರು ಸಿಗ್ತಾರೆ? ನಿಮಗ್ ಕೋಪ ತರಿಸುವಂತವ್ರೇ ಸಿಗ್ತಾರೆ. ಯಾಕಂದ್ರೆ ನೀವು ಇಡೀ ದಿನ ಅದನ್ನೇ ಜಪ ಮಾಡ್ತಿರ್ತೀರಾ, ನಾನ್ ಮುಂಗೋಪಿ, ನಂಗೆ ಕೋಪ ಬರುತ್ತೆ, ನಾ ಸ್ಟ್ರೇಟ್ ಫಾರ್ವರ್ಡ್ ಅನ್ನೋದು ಯಾವಾಗ್ಲೂ ಕೋಪಿಷ್ಟರೇ ಆಗಿರ್ಬೇಕಂತಿಲ್ಲ. ನೀವು ಸಮಾಧಾನದಿಂದ ಪ್ರೀತಿಯಿಂದನೂ ಅದೇ ವಿಷಯವನ್ನ ಹೇಳ್ಬೋದು, ಕೋಪ ಮಾಡ್ಕೊಂಡೆ ಹೇಳೋ ಅಗತ್ಯ ಇರೋದಿಲ್ಲ. ಆದ್ರೆ ನೀವು ಹಂಗ ಅನ್ಕೊಂಡ್ಬಿಟ್ಟಿರ್ತೀರ. ಹಾಗೇನೆ ನಂಗೆ ಭಯ ಆಗತ್ತೆ ಅನ್ನೋದನ್ನ ನೀವು ಎಷ್ಟು ಬಾಯ್ ಬಿಟ್ಟು ಹೇಳ್ತಾ ಹೋಗ್ತಿರೋ ಅಷ್ಟು ಯೂನಿವರ್ಸ್ ನಿಮ್ಗೆ ಅದನ್ನೇ ಕೊಡ್ತಾ ಹೋಗುತ್ತೆ. ಅದರದ್ದೇ ಬೇರೆ 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 ಫಾರ್ಮ್ಸ್ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಒಮ್ಮೆ ಆರೋಗ್ಯದಿಂದ ಭಯ ಬರ್ಬೋದು, ಒಮ್ಮೆ ಯಾವುದೋ ವ್ಯಕ್ತಿಗಳಿಂದ ಭಯ ಬರ್ಬೋದು, ಒಮ್ಮೆ ಓವರ್ ಆಲ್ ಆಗಿ ಇಡೀ ಜಗತ್ತಿಗೆ ಕೋವಿಡ್ ಬಂದಂಗೆ, ಇಡೀ ಜಗತ್ತಿಗೆ ಬಂತು, ಎಲ್ಲರಿಗೂ ಕೋವಿಡ್ ಬಂತು, ಜಗತ್ತೇ ನಿಂತು ಹೋದಂಗಾಯ್ತು, ಅದು ಒಂಥರ ಭಯನೇ ಅಲ್ವಾ? ಆ ಕ್ಷಣ ಹೆಂಗಿತ್ತು? ಇದು ಯಾವಾಗ ನಾರ್ಮಲ್ ಆಗುತ್ತೋ, ಯಾವಾಗ ಏನಾಗುತ್ತೋ. ಅಂದ್ರೆ ಭಯ ಅನ್ನೋದು ಯಾವಾಗ್ಲೂ ಬರೀ ನಿಮ್ ಒಳಗಡೆಯಿಂದ ಭಯ ಅಷ್ಟೇ ಇರ್ಬೇಕಂತಿಲ್ಲ, ಬೇರೆ ಬೇರೆ ಫಾರ್ಮ್ ಅಲ್ಲಿ ಬರ್ಬೋದು, ಬಟ್ ಬರತ್ತೆ ನೀವು ಅದನ್ನೇ ಮಾತಾಡ್ತಾ ಹೋದ್ರೆ. ಸೊ ಸಾಧ್ಯವಾದಷ್ಟು ಮಟ್ಟಿಗೆ ಏನ್ ಮಾಡ್ಬೇಕಂದ್ರೆ, ನೀವು ನಿಮ್ಮ ಬದುಕಿನಲ್ಲಿ ತಗೊಳ್ಳೋ ಪ್ರತಿ ಡಿಸಿಷನ್ ಅಥವಾ ಮಾತಾಡೋ ಪ್ರತಿ ಶಬ್ದಗಳು, ಆ ಎಲ್ಲದಕ್ಕೂ ಒಂದೊಂದು ಶಕ್ತಿ ಇದೆ. ಆ ಶಕ್ತಿಯನ್ನ ನೀವು ಇದು ಮಾಡ್ಬೇಕು. ಆ ಶಕ್ತಿಯನ್ನ ನೀವು ಅರ್ಥ ಮಾಡ್ಕೊಂಡು ಅದನ್ನೇ ಅಟ್ರಾಕ್ಟ್ ಮಾಡ್ಬೇಕು. ಈಗ ಅದಕ್ಕೆ ಹಳೆ ಕಾಲದಲ್ಲಿ ಹೇಳ್ತಿದ್ರು, ಭಯ ಆದ್ಕೂಳೆ ಈಗ ರಾತ್ರಿ ಮಲಗೋ ಮೊದ್ಲು ರಾಮಸ್ಕಂದಂ ಹನುಮಂತಂ ಹೇಳು ನೀನು ಅಂದ್ರೆ, ಆ ಹನುಮಂತನ ಉಚ್ಚಾರವನ್ನ ಮಾಡ್ತಾ ಹೋದಂತೆ ಏನಾಗ್ಬೇಕು, ಅದೇ ಎನರ್ಜಿಯನ್ನ ನೀವು ಇನ್ವೈಟ್ ಮಾಡ್ತೀರ. ಅದ್ರ ಬದಲು ಈಗ ನೀವು ಯಾರಿಗೋ ಬೈಕೋತಾ, ಯಾರಿಗೋ ಬೇಜಾರ್ ಮಾಡ್ತಾ, ಅಥವಾ ಇನ್ನೇನೋ ಅಸಮಾಧಾನವನ್ನ ಹಾಕ್ತಾ ನಿದ್ದೆ ಮಾಡಿದ್ರೆ ಅದೇ ಎನರ್ಜಿಯನ್ನ ನೀವು ಇನ್ವೈಟ್ ಮಾಡ್ತಾ ಇರ್ತೀರ. ಸೊ ಸತ್ವ ರಜ ತಮ ಅನ್ನೋದು ಬರೀ ನಿಮ್ಮ ಫುಡ್ಡಿಗೆ ಅಷ್ಟೇ ಸಂಬಂಧಪಟ್ಟಿದ್ದಲ್ಲ, ನಿಮ್ಮ ಆಹಾರ, ನಿಮ್ಮ ಆರೋಗ್ಯ. ಬಿಕಾಸ್ ವಾತಪಿತ್ತ ಕಫದಲ್ಲಿ ವೇರಿಯೇಷನ್ ಆದ್ರೂ ಕೂಡ ಸತ್ವ ರಜತಮದಲ್ಲಿ ವ್ಯತ್ಯಾಸ ಆಗತ್ತೆ. ನಿಮ್ಮ ಫುಡ್ ಅಷ್ಟೇ ಅಲ್ಲ, ನಿಮ್ಮ ಭಾವನೆಗಳಲ್ಲಿ ವ್ಯತ್ಯಾಸ ಆದ್ರೆ ಕೂಡ ಸತ್ವ ರಜತಮ ವ್ಯತ್ಯಾಸ ಆಗತ್ತೆ. ಏನಾದ್ರೂ ಡೌಟ್ಸ್ ಇದೆಯಾ ಇದ್ರಲ್ಲಿ? ಅದಕ್ಕೆ ಹಿಂದಿನ ಕಾಲದಲ್ಲಿ ತುಂಬಾ ಕ್ಷಮಾಗುಣ ಇರ್ತಿತ್ತಲ್ಲ, ಅಜ್ಜ ಅಜ್ಜಿ ಅಪ್ಪ ಅಮ್ಮ ನಮ್ತರ ತುಂಬಾ ಡ್ರ್ಯಾಗ್ ಮಾಡ್ತಿರ್ಲಿಲ್ಲ. ಅದ್ ಎದುರುಗಡೆ ಒಳ್ಳೆದಾಗಿ ಮನೇಲಿ 40 ಜನ ಇರ್ತಿದ್ರು, ಒಬ್ಬೊಬ್ರು ಒಂದೊಂದ್ ತರ ಬುದ್ಧಿಯವ್ರು ಇರ್ತಿದ್ರು, ಆದ್ರೆ ಯಾರು ಯಾವ್ದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತಿರ್ಲಿಲ್ಲ. ಮುಗೀತಂದ್ರೆ ಮುಗೀತದಷ್ಟೇ, ಮತ್ತೆ ಮರುದಿನ ಅವ್ರ ಜೊತೆನೆ ಚೆನ್ನಾಗಿರ್ತಿದ್ರು. ಮನೆ ಯಜಮಾನ ಏನ್ ತಗೊಂಡ ಅಷ್ಟೇ ಡಿಸಿಷನ್. ಮತ್ತಲ್ಲಿ ನಾನು ಕಿರಿಕಿರಿ ಮಾಡ್ತಾ ಇರೋಕೆ ಅವಕಾಶನೇ ಇರ್ಲಿಲ್ಲ. ಇವಾಗ ಏನಾಗಿದೆ, ಮನೇಲಿ ನಾವು 4 ಜನ ಇದ್ರೆ 4 ಜನ ಯಜಮಾನ್ರು, 4 ಜನರಿಗೆ ಫ್ರೀಡಮ್ಮು. ಆ ಫ್ರೀಡಮ್ಮೇ ತೊಂದರೆ ಆಗಿರೋದು. ಕೊಟ್ಟಿರೋ ಫ್ರೀಡಮ್ ಜಾಸ್ತಿ ಆಗಿದೆ, ಕೊಟ್ಟಿರೋ ಸವಲತ್ತು ಹೆಚ್ಚಾಗಿದೆ. ಭಗವಂತ ನಮ್ಗೆ ಕೊಟ್ಟಿರೋ ಈ ಕುಟುಂಬ, ಈ ಹಣ, ಈ ವಿದ್ಯಾಭ್ಯಾಸ, ಈ ಪ್ರಕೃತಿ, ತುತ್ತು ಅನ್ನ ಕೊಟ್ಟಿದಾನಲ್ಲ, ನಾಳೆ ಅನ್ನಕ್ಕಾಗಿ ಅಯ್ಯೋ ಏನಪ್ಪಾ ಅಂತ ಯೋಚನೆ ಕೊಟ್ಟಿಲ್ಲಲ್ಲ, ಅದು ಹೆಚ್ಚಾಗಿದೆ. ಯಾಕಂತಂದ್ರೆ ಇಮ್ಯಾಜಿನ್ ಮಾಡಿ, ಈ ಕ್ಷಣಕ್ಕೆ ನೆಕ್ಸ್ಟ್ ಇನ್ನು ಫುಡ್ ಇಲ್ಲ ಭೂಮಿ ಮೇಲೆ ಅನ್ನೋಂಥ ಒಂದು ಸ್ಥಿತಿ ಕ್ರಿಯೇಟ್ ಆದ್ರೆ ನಿಮಗೆ ಉಳಿದಿದ್ದೆಲ್ಲ ಸಮಸ್ಯೆ ಎಲ್ಲಿರುತ್ತೆ? ಕಾಣದೇ ಇಲ್ಲ. ಹೆಂಗಾದ್ರೂ ನಾವು ಸರ್ವೈವಲ್, ಫುಡ್ ಹುಡುಕ್ಬೇಕು, ಫುಡ್ ಅನ್ನು ಪಡ್ಕೊಳ್ಬೇಕು, ಅದು ಬಿಟ್ಟು ಬೇರೆ ನಿಮಗೆ ಕಾಣದೇ ಇಲ್ಲ.
ಅವಾಗೆಲ್ಲಿರತ್ತೆ ನಿಮ್ಮ ಕೋಪ, ಅವಾಗೆಲ್ಲಿರತ್ತೆ ನಿಮ್ಮ ಭಯ, ಅವಾಗೆಲ್ಲಿರತ್ತೆ ಈ ಅಸೂಯೆ, ಸಂಶಯ, ಕೀಳರಿಮೆ, ಏನೂ ಇರೋದಿಲ್ಲ. ಅವಾಗ ಮೊದಲು ನೆಕ್ಸ್ಟ್ ಫುಡ್ ಹುಡುಕೋಬೇಕು. ಈಗ ಹೊಟ್ಟೆ ತುಂಬಿದೆ, ಬಟ್ ಹಸುವಾಗೋದ್ರೊಳಗಡೆ ಫುಡ್ಡಿನ ಸಿದ್ಧತೆ ಮಾಡ್ಕೋಬೇಕು, ಅಷ್ಟೇ ನಿಮ್ಮ ತಲೆಯಲ್ಲಿರುತ್ತೆ. ಈಗ ಇರೋ ಸವಲತ್ತು ಹೆಚ್ಚಾಗಿರೋದ್ರಿಂದ ನಮ್ಗೆ ಬೇರೆದೆಲ್ಲ ಬರ್ತಿರತ್ತೆ. ಅರ್ಥ ಆಯ್ತಾ? ಸೊ ಪ್ರತಿ ಸತಿ ನಿಮ್ಮಲ್ಲಿ ಸತ್ವ ಕಮ್ಮಿ ಅಂತ ನಿಮಗ್ ಅನ್ಸಿದ್ರೆ ಮೊದ್ಲು ಎಲ್ಲ ವಿಷಯನ ನೆನ್ಪು ಮಾಡ್ಕೊಳ್ಳಿ.